ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆಯಾಗಬಹುದು ಅನ್ನುವ ಸುದ್ದಿ. ಅದು ಕೊನೆಯ ವಾರಕ್ಕೆ ಹೋದರೂ ಆಶ್ಚರ್ಯ ಇಲ್ಲ. ಸ್ಪೆಷಲ್ ಸೆಷನ್ ಕರೆದು ಡಿಲಿಮಿಟೇಷನ್ ಬಿಲ್ ಪಾಸ್ ಆದ ನಂತರವೂ ಕೂಡ ಕ್ಯಾಬಿನೆಟ್ ರೀಶಫಲ್ ಆಗಬಹುದು ಅನ್ನುವ ಸುದ್ದಿ. ಈ ಸಲ ಪರ್ಫಾರ್ಮೆನ್ಸ್ ಜೊತೆಗೆ ವಯಸ್ಸು ಕೂಡ ಮ್ಯಾಟರ್ ಆಗುತ್ತಂತೆ. ಅದರ ಜೊತೆಗೆ 2027ರಲ್ಲಿ ವಿಧಾನಸಭಾ ಚುನಾವಣೆಗಳನ್ನು ಎದುರಿಸಲಿರುವ ರಾಜ್ಯಗಳು ಮತ್ತು 2029ರ ಲೋಕಸಭಾ ಚುನಾವಣೆ ಎಲ್ಲವನ್ನೂ ಗಮನದಲ್ಲಿಟ್ಕೊಂಡು ಕ್ಯಾಬಿನೆಟ್ ರೀಶಫಲ್ ಮಾಡ್ತಾರೆ ಅನ್ನುವ ಚರ್ಚೆಗಳಿದೆ. ಪ್ರಶಾಂತ್, ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿತಾರೆ ಅನ್ನೋದಾದರೆ ನೆಕ್ಸ್ಟ್ ಯಾರು ಪ್ರಧಾನಿ ಆಗ್ಬೋದು ಅನ್ನೋ ಚರ್ಚೆ ಬಂದಾಗ 3-4 ಹೆಸರು ಬಂದರೆ ನಿತಿನ್ ಗಡ್ಕರಿ ಹೆಸರು ಇದ್ದೇ ಇರ್ತಿತ್ತು. ಅದರಲ್ಲಿ ಅವರಿಗೂ ಅಮಿತ್ ಶಾ ಅವ್ರಿಗೂ ನರೇಂದ್ರ ಮೋದಿ ಅವ್ರಿಗೂ ಅಷ್ಟಕ್ಕಷ್ಟೇ ಅನ್ನೋದು ಎಲ್ರಿಗೂ ಗೊತ್ತು. ಆದರೆ ಮುಂದಿನ ಪ್ರಧಾನಿ ಹುದ್ದೆಗೆ RSSನ ಕ್ಯಾಂಡಿಡೇಟ್ ನಿತಿನ್ ಗಡ್ಕರಿ ಆಗಬಹುದು ಅನ್ನೋ ಚರ್ಚೆಗಳ ಮಧ್ಯದಲ್ಲಿ ಅವರೊಂಥರ ರಿಟೈರ್ಮೆಂಟ್ನ ಮಾತಾಡಿದ್ದಾರೆ. ಇಲ್ಲ ಅದಿತ್, ಅವರು ನಾನು ನೋಡಿದೆ, ಲಕ್ಷ್ಮಣರಾವ್ ಮಾನ್ಕರ್ ಅಂತ BJP ಒಬ್ಬ ದೊಡ್ಡ ನಾಯಕರಿದ್ದರು. ಅವ್ರ ಹೆಸರಿನಲ್ಲಿ ಒಂದು ಟ್ರಸ್ಟ್ ಇದೆ, ಟ್ರೈಬಲ್ನಲ್ಲಿ ಕೆಲಸ ಮಾಡುತ್ತೆ. ನಾನೇನು ಜಾಸ್ತಿ ಕೆಲಸ ಮಾಡ್ತಾ ಇಲ್ಲ, ಈಗ ಹೊಸಬ್ರು ಜಾಸ್ತಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಟ್ರಸ್ಟ್ಗೆ ಸೀಮಿತವಾಗಿ ನಾನು ಹೇಳಿದ್ದೆ ಅನ್ನೋದನ್ನು ಅವ್ರ ಆಫೀಸ್ ಕ್ಲಾರಿಫೈ ಮಾಡ್ತು. ಓಕೆ ನಾನು ಕೇಂದ್ರ ಮಂತ್ರಿಮಂಡಲದ ಪಾಲಿಟಿಕ್ಸ್ ದೃಷ್ಟಿಯಿಂದ ಹೇಳಿಲ್ಲ ಅಂತಕ್ಕಂಥದ್ದು. ಬಟ್ ನೋಡಿ, ನಿತಿನ್ ಗಡ್ಕರಿಗೂ ಇವತ್ತಿನ BJP ನಾಯಕತ್ವಕ್ಕೂ ಸಂಬಂಧಗಳು ತುಂಬ ಏನು ಚೆನ್ನಾಗಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ. ಹೌದು. ಬಟ್ ಅಜಿತ್, ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡಿ, ಇವತ್ತಿನ ಪರಿಸ್ಥಿತಿಯಲ್ಲಿ ನೀವು ನರೇಂದ್ರ ಮೋದಿ ಕೆಳಗಿಳಿತಾರ ಅಂತಕ್ಕಂಥ ಚರ್ಚೆಯೇ ಪಾರ್ಟಿ ಮತ್ತು RSSನ ಒಳಗಡೆ ಇಲ್ಲ. ಹೌದು ಅವ್ರಿಗೆ 75 ಆದಾಗ ಬಂದು ಹೋದ ಚರ್ಚೆ. ಈಗ ಆ ಚರ್ಚೆಯೇ ನಡೀತಾ ಇಲ್ಲ ಅಂದಾಗ ಆ ಪ್ರಶ್ನೆಯೇ ಉದ್ಭವಿಸಲ್ಲ. ಮತ್ತು ಜೆನ್ಜಿ ಪ್ರೊಟೆಸ್ಟ್ನ ನಂತರ ಒಂದು ಸ್ಪಷ್ಟವಾಗ್ತಾ ಇದೆ, ಸ್ವಲ್ಪ ವಾತಾವರಣ ಬದಲಿ ಆಗ್ತಾ ಇದೆ. ನ್ಯಾಚುರಲಿ 12 ವರ್ಷದ ನಂತರ ಫೆಟಿಗ್ ಬರ್ತಾ ಇದೆ. ಇವತ್ತು ಮಂತ್ರಿಮಂಡಲ ರಚನೆಯ ಸಂದರ್ಭದಲ್ಲೂ ಕೂಡ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರಿಗಿರ್ತಕ್ಕಂಥ ಆತಂಕ ಏನು ಅಂದರೆ ಆ ಫೆಟಿಗನ್ನು ಹೇಗೆ ಸರಿದೂಗಿಸೋದು. ಈಗ ಮಂತ್ರಿಮಂಡಲದಲ್ಲಿ ಅನೇಕ ಹಿರಿಯ ಕ್ಯಾಬಿನೆಟ್ ಸದಸ್ಯರಿದ್ದಾರೆ, ಪರ್ಫಾರ್ಮೆನ್ಸು ಚೆನ್ನಾಗಿ ಮಾಡ್ತಾ ಇರ್ಬೋದು. ಬಟ್ ನೀವು ಒಂದೇ ಫೇಸ್ಗಳನ್ನು 7 ವರ್ಷ 8 ವರ್ಷ 9 ವರ್ಷ ನೀವು ಅನೇಕ ಬಾರಿ ಹೇಳ್ತಿರ್ತೀರಿ, ನಮ್ಮ ರಿಸೆಪ್ಟಿವ್ ಲೆವೆಲೇ 5 ಸೆಕೆಂಡ್ 6 ಸೆಕೆಂಡ್ ರೀಲ್ಸ್ನಲ್ಲಿದೆ. ಈಗ 7 ವರ್ಷ 8 ವರ್ಷ ಹೆಂಗೆ ಅದನ್ನು ಮ್ಯಾನೇಜ್ ಮಾಡ್ತಾರೆ ಫೆಟಿಗ್ ಲೆವೆಲ್ ಅಂತಕ್ಕಂಥದ್ದು. ಹೀಗಾಗಿ ಅದು ಎಷ್ಟು ಬದಲಾವಣೆ ಆಗುತ್ತೆ. ಫ್ರೆಶ್ ಫೇಸ್ ಅಂದರೆ ಮಿನಿಸ್ಟರ್ ಆಫ್ ಸ್ಟೇಟಲ್ಲೇ ಬರಬೇಕು. ಹೌದು, ಕ್ಯಾಬಿನೆಟ್ ಮಿನಿಸ್ಟ್ರಿಯಲ್ಲಿ ಯಾವುದಾದ್ರೂ ಹೊಸ ಇಂಟ್ರೆಸ್ಟಿಂಗ್ ಹೆಸರು ಒಳಗಡೆ ಬರುತ್ತಾ, ಇದು ಪ್ರಮುಖವಾಗಿ ಚರ್ಚೆಯ ವಿಷಯ. ಈಗ ನಿತಿನ್ ಗಡ್ಕರಿ ಪ್ರಧಾನಮಂತ್ರಿ ಹುದ್ದೆಗೆ 2014ರಲ್ಲಿ ಅವರ ಪಾಪ್ಯುಲಾರಿಟಿ ಚಾರ್ಟ್ ಜಾಸ್ತಿ ಇತ್ತು. ಬಟ್ ಈಗ ಆ ಒಂದು ಇಥನಾಲ್ನ ನಂತರ ನಿತಿನ್ ಗಡ್ಕರಿ ಬಗ್ಗೆ ಕೂಡ ಕೆಲವು ಆರೋಪಗಳು ಬಂದವು. ಕರೆಕ್ಟ್. ಅಮಿತ್ ಶಾ ಮತ್ತು ಯೋಗಿ ಆದಿತ್ಯನಾಥ್ ನಡುವೆ ಸ್ಪರ್ಧೆ ಇದೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇತ್ತು. ಹೌದು. ಬಟ್ ಇವತ್ತಿನ ಮಟ್ಟದಲ್ಲಿ ಸಂಘಟನೆ ಮತ್ತು ಸರ್ಕಾರದ ಮೇಲೆ ಮೋದಿ ನಂತರ ಹೆಚ್ಚು ಪ್ರಭಾವ ಇರೋದು ಅಮಿತ್ ಶಾ ಅವರು. 2027ರಲ್ಲಿ ಉತ್ತರ ಪ್ರದೇಶದ ಚುನಾವಣೆಗಳು ಕೂಡ ಇವೆ. ದೇವೇಂದ್ರ ಫಡ್ನವೀಸ್ BJPಯಲ್ಲಿ ಒಬ್ಬ ಹೊಸ ಸ್ಟಾರ್ ಆಗಿ ಬೆಳೀತಾ ಇದ್ದಾರೆ. ಸೊ ನಾನಾ ರೀತಿಯ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ ಇದೆ ಅಜಿತ್. ಬಟ್ ಹಿಂದೆ ಒಂದು ಸಲ UPA 2ದಲ್ಲಿ ಬಂದಿತ್ತು ನೋಡಿ, ಒಂದು ಫಿಟಿಗೆ ಬಂದಿತ್ತು. ಅದೇ ಚಿದಂಬರಂ, ಅದೇ ಅವರು, ಅದೇ ಇವರು, ಅದೇ ಆ ಚರ್ಚೆ ಶುರುವಾಗಿತ್ತಲ್ವ. ಆ ಚರ್ಚೆ ಇವತ್ತು BJPಯ ಕೇಂದ್ರೀಯ ಮಂತ್ರಿಮಂಡಲದಲ್ಲೂ ಕೂಡ ಇದೆ. ಅದನ್ನು ತಕ್ಷಣಕ್ಕೆ ಬದಲಾವಣೆ ಮಾಡೋಕ್ಕಾಗಲ್ಲ. ಬಟ್ ಫ್ರೆಶ್ ಫೇಸ್ಗಳನ್ನು ತಂದು, ಯಂಗ್ ಫೇಸ್ಗಳನ್ನು ಮಿನಿಸ್ಟರ್ ಆಫ್ ಸ್ಟೇಟಿಗೆ ತಂದು ಜೆನ್ಜಿಗಳನ್ನು ಅಡ್ರೆಸ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಸರ್ಕಾರ ಮಾಡುತ್ತಾ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಬಟ್ ಒಂದು ಜೆನ್ಜಿ ಪ್ರೊಟೆಸ್ಟ್ ಎಲ್ಲ ಪೊಲಿಟಿಷಿಯನ್ಸ್ಗಳು ಮತ್ತು ಸರ್ಕಾರಗಳು ಹೊಸ ರೀತಿಯಲ್ಲಿ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಬೇಕು ಅಂತಕ್ಕಂಥದ್ದನ್ನಾದರೂ ಮಾತ್ರ ಭಾಳ ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇವೆ. ಮೋದಿ ಅದನ್ನು ಭಾಳ ಬೇಗ ಅರ್ಥ ಕೂಡ ಮಾಡ್ಕೊಂಡ್ಬಿಟ್ರು. ರೈಟ್. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.